ನನ್ನ ಹೆಸರು ಪ್ರದೀಪ್ ಅಂತ. ನಾನು ಕೊಳ್ಳೇಗಾಲದಿಂದ ಬೆಂಗಳೂರಿಗೆ ಬಿಸ್ನೆಸ್ಗೆ ಅಂತ ಬಂದೆ. ನಮ್ಮ ತಂದೆಯವ್ರಿಗೆ ಬುದ್ಧಿ ಬಂದಾಗಲಿಂದಲೂ ಅವ್ರು ಕೊಳ್ಳೇಗಾಲದ ಮನೆಯಲ್ಲೇ ಬೆಳೆದವರು. ಆಗ ಕುಟುಂಬದಲ್ಲಿ ಒಂದು ಚಿಕ್ಕ ಸಮಸ್ಯೆ ಆಯಿತು. ಆಗ ನಮ್ಮ ಚಿಕ್ಕ ತಾತ ಅವರು ನಮ್ಮ ದೊಡ್ಡ ತಾತನಿಂದ ಪಂಚಾಯಿತಿ ಮುಖಾಂತರ ಆಸ್ತಿನೆಲ್ಲ ಅವ್ರು ವಶಕ್ಕೆ ಪಡಿಸ್ಕೊಂಡ್ರು. ಆಗ ನಮ್ಮ ತಂದೆಯವ್ರಿಗೆ ಕಡೆಯವರೆಗೂ ಆಸ್ತಿನ ಮತ್ತೆ ವಾಪಸ್ ಪಡಿಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು. ಅಲ್ಲಿವರೆಗೂ ನಾನು ಅವ್ರ ಮಾತನ್ನೂ ಕೇಳಿರಲಿಲ್ಲ. ಅವ್ರು ನನಗೆ ಆಸ್ತಿ ಹೇಗಾದರೂ ತೊಗೊಬೇಕು ಅಂತ ನನಗೆ ಹೇಳಿದ್ರು. ಅವ್ರ ಕಡೆ ಆಸ್ತಿನಾದರೂ ಈಡೇರಿಸೋಣ ಅಂತ ಕೋರ್ಟ್ ಮುಖಾಂತರ ಆಸ್ತಿನೆಲ್ಲ ನಾನು ನನ್ನ ವಶಕ್ಕೆ ಪಡ್ಕೊಂಡೆ. ಅಲ್ಲಿವರೆಗೂ ನಮ್ಮ ಕುಟುಂಬದಲ್ಲಿ ಎಲ್ಲನೂ ಚೆನ್ನಾಗೇ ಇತ್ತು. ನಾವು ಯಾವಾಗ ಕೊಳ್ಳೇಗಾಲದ ಮನೆಗೆ ಹೋದ್ವೋ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಶುರುವಾಗ್ತಾ ಹೋಯಿತು. ಆಗೊಂದಿನ ವಿಜಯಮ್ಮ, ವಿಜಯಮ್ಮ, ನಮಸ್ಕಾರ. ನಮಸ್ಕಾರಮ್ಮ. ಬನ್ನಿ ಕೂತ್ಕೊಳ್ಳಿ. ನಾವ್ ಈ ಮನೆಗ್ ಬಂದ್ಮೇಲೆ ತುಂಬಾ ದಿನಗಳಿಂದ ನಿಮ್ಮನ್ ಕರ್ಸ್ಕೋಬೇಕು ಅಂದ್ಕೊಂಡಿದ್ದೆ. ಅದು ಇವತ್ತೀಡೇರ್ತು ನೋಡಿ. ನನ್ನನ್ನ ಕರ್ಸಿರೋ ಉದ್ದೇಶ ಈ ಮನೇಲೇನಾದ್ರೂ ಶುಭ ಕಾರ್ಯನಾ? ಹೌದು ಸ್ವಾಮಿ. ಕುಡಿಯಕ್ಕೇನಾದ್ರೂ ತಗೋತೀರಾ? ಕಾಫಿ, ಟೀ? ಕಾಫಿ ಟೀ ಏನು ಬೇಡ, ಒಂದ್ ಗ್ಲಾಸ್ ನೀರ್ ಕೊಟ್ರೆ ಸಾಕು. ಗೌರಿ, ಒಂದ್ ಲೋಟ ನೀರ್ ತಗೊಂಬಮ್ಮ. ನಾವ್ ಈ ಮನೆಗ್ ಬಂದು 5-6 ತಿಂಗಳಾಯ್ತು. ಈ ಮನೆ ಆಸ್ತಿ ಸಿಕ್ಕಿದ್ದು ನಮಗೆ ತುಂಬಾ ಸಂತೋಷ ಆಯ್ತು. ಇನ್ನೊಂದು ಸಿಹಿ ಸುದ್ದಿ ಏನಂದ್ರೆ ನಮ್ ಸೊಸೆ ಬಸ್ರಿಯಾಗಿದ್ದಾಳೆ. ಅವಳಿಗೊಂದು ಸೀಮಂತ ಮಾಡ್ಬೇಕು. ಸಂತೋಷಮ್ಮ, ಸಂತೋಷ. ತಗೊಳ್ಳಿ. ಕೌಸಲ್ಯ, ಕೌಸಲ್ಯ, ಒಂದ್ ನಿಮಿಷ ಬಾಮ್ಮ ಇಲ್ಲಿ.
ಮಗ ಸೊಸೆ. ನಮಸ್ಕಾರ. ನಮಸ್ತೆ. ನಮಸ್ತೆ. ಈ ಶುಭ ಕಾರ್ಯನ ನಾವು ತುಂಬಾ ಗ್ರ್ಯಾಂಡಾಗಿ ಮಾಡ್ಬೇಕನ್ನೋದೇ ನಮ್ಮ ಆಸೆ. ಅದಕ್ಕೆ ನೀವು ಒಂದು ಒಳ್ಳೆ ಮುಹೂರ್ತ ನೋಡಿ ಹೇಳ್ಬೇಕು. ಅದಕ್ಕೆ ಯಾಕಮ್ಮ ಅಷ್ಟೊಂದು ಅವಸರ? ನಿಂಗೇನು ಗೊತ್ತಾಗಲ್ಲ, ಸುಮ್ನಿರೋ. ನಾವ್ ಈಗಿನಿಂದನೇ ತಯಾರಿ ಮಾಡ್ಕೋಬೇಕು. ನೀವು ಒಂದು ಒಳ್ಳೆ ದಿನ ನೋಡಿ ಸ್ವಾಮಿ. ಸರಿ ಅಮ್ಮ. ಈ ಮನೇಲೇನೋ ಒಂದು ತಪ್ಪಾಗಿದೆಯಮ್ಮ. ಏನ್ ಹೇಳ್ತಿದ್ದೀರಾ ಸ್ವಾಮಿ? ಹೌದು, ಈ ಮನೇಲಿ ಏನೋ ಒಂದು ಸಮಸ್ಯೆ ಇದೆ. ನೀವು ಈ ಶುಭ ಕಾರ್ಯದ ಬಗ್ಗೆ ಮಾತಾಡೋದ್ ಬಿಟ್ಟು ಒಂದು ಪೂಜೆ ಮಾಡಿಸೋದು ತುಂಬಾ ಒಳ್ಳೇದಮ್ಮ. ಸಾಧ್ಯವಾದಷ್ಟು ಬೇಗ ಮಾಡಿಸಿ, ಇಲ್ಲ ಅಂದ್ರೆ ಯಾವ್ದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬನ್ನಿಮ್ಮ. ನಾನಿನ್ನು ಹೊಡ್ತೀನಮ್ಮ. ಸರಿ, ಬರ್ತೀನಮ್ಮ. ಸರಿ ಸರಿ, ಆಯ್ತು. ಅಮ್ಮವ್ರೆ, ಅದೆಲ್ಲ ಏನೂ ಬೇಡ. ಸುಮ್ನೆ ಮನೆ ದೇವ್ರಿಗೆ ಪೂಜೆ ಮಾಡಿಸಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ, ಇದನ್ನೆಲ್ಲ ನಂಬ್ಕೊಂಡು ನೀ ಸುಮ್ಮನೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾನು ಒಂದೊಳ್ಳೆ ದಿನ ನೋಡಿ ನಿಂಗೆ ತಿಳಿಸ್ತೀನಿ. ಗೌರಿ,
ಪ್ರದೀಪ್, ಅದೆಲ್ಲ ಮುಟ್ಬೇಡ. ಏನೂ ಆಗಲ್ಲ ಅಮ್ಮ. ನೀ ಸುಮ್ನೆ ಬಾ ಈ ಕಡೆ, ನನ್ ಮಾತ್ ಕೇಳು. ಯಾಕಮ್ಮ ಮುಖ ಡೆಲ್ ಮಾಡ್ಕೊಂಡು ಒಂಥರ ಆಗ್ಬಿಟ್ಟಿದಿರಲ್ಲ? ಬೆಳಿಗ್ಗೆ ಹೊಸ್ಲಲ್ ಸತ್ಬಿದ್ ಕೋಳಿಗಳು ನೋಡ್ದಾಗಿಂದ ಯಾಕೋ ನನ್ ಮನಸ್ಥಿತಿನೇ ಸರಿಯಾಗಿಲ್ಲ. ಓ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯಾವ್ದನ್ನ ಆಯಿನೋ ಬೇಕೋ ತಂದ್ ಮಡಗಿರ್ಬೇಕಷ್ಟೆ. ಅಲ್ಲ ಕಣೋ, ನಿನ್ನೆ ಆ ಜ್ಯೋತಿಷಿ ಹೇಳಿದ್ದಕ್ಕೂ ಬೆಳಿಗ್ಗೆ ನಡೆದಿದ್ದಕ್ಕೂ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ. ಆ ಜ್ಯೋತಿಷಿ ಮಾತ ನೀವ್ ಇನ್ನೂ ಮರ್ತಿಲ್ಲ ಅನ್ಸುತ್ತೆ. ನನ್ಗೂ ಆ ಜ್ಯೋತಿಷಿ ಹೇಳಿದ ಮಾತಲ್ಲಿ ಏನೋ ಸತ್ಯ ಇದೆ ಅಂತ ಅನ್ನಿಸ್ತಿದೆ. ಎಂತ ಮಣ್ಣು ಇಲ್ಲ ಕಣೆ. ಅಣ್ಣಯ್ಯ, ಯಾವುದಕ್ಕೂ ಒಂದ್ ಪೂಜೆ ಮಾಡ್ಸೋದು ಒಳ್ಳೇದು ಅನ್ಸುತ್ತೆ. ಏನ್ ಗೌರಿ, ನೀನು ಅವ್ರ ಕಡೆ ಸೇರ್ಕೊಂಬಿಟ್ಯಾ? ಒಳ್ಳೆ ಪೆದ್ದಿ ಕಣೆ ನೀನು. ಅಲ್ಲ ಕಣೋ, ನಾ ಪೂಜೆ ಮಾಡಿಸ್ಲೇಬೇಕು. ಈ ಮನೆಗ್ ಬಂದಾದ್ಮೇಲೆ ಒಂದೇ ಒಂದ್ ಪೂಜೆನೂ ಮಾಡಿಸ್ಲಿಲ್ಲ. ಒಂದ್ ಪೂಜೆ ಮಾಡಿಸಿದ್ರೆ ನಾವ್ ಕಳ್ಕೊಳ್ಳೋದೇನಿದೆ? ಅಮ್ಮ, ಪೂಜೆ ಮಾಡ್ಸೋದ್ರಿಂದ ಏನೂ ಆಗಲ್ಲ ಅಮ್ಮ. ಅಲ್ವೋ, ಈ ಮನೆಯಲ್ಲಿ ಮುಂದೆ ಏನೋ ಅಪಶಕ್ನ ನಡೆಯುತ್ತೆ ಅಂತ ಅನ್ನೋದರ ಮುನ್ಸೂಚನೆ ಅನ್ಸುತ್ತೆ. ಅಲ್ಲರಿ, ಆ ಜ್ಯೋತಿಷಿ ಇದ್ದಕ್ಕಿದ್ದಂತೆ ಏನು ಹೇಳ್ದೆ ಹೊರಟೋಗಿದ್ ನೋಡಿದ್ರೆ ನಂಗಂತೂ ತುಂಬಾ ಭಯ ಆಗತ್ತೆ. ಒಟ್ನಲ್ಲಿ ಎಲ್ರೂ ಭಯ ಬಿದ್ದಿದ್ರ ಅನ್ನಂಗಾಯ್ತು. ಸುಮ್ನಿರೋ, ಒಂದ್ ಪೂಜೆ ಮಾಡಿಸಿದ್ರೆ ನಾವೇನು ಕಳ್ಕೊಳ್ಳೋದಿಲ್ಲ. ಈ ಮನೆಗ್ ಬಂದಾಗಿಂದ ಒಂದ್ ಪೂಜೆನೂ ಮಾಡ್ಸಿಲ್ಲ. ನಿಮ್ಗೇನ್ ಹೇಳಿದ್ರು ಅರ್ಥ ಮಾಡ್ಕೊಡಲ್ಲ ಅನ್ಸುತ್ತೆ. ರೀ, ಅತ್ತೆ ಹೇಳೋದ್ರಲ್ಲಿ ಏನ್ರಿ ತಪ್ಪಿದೆ? ಒಂದ್ ಪೂಜೆ ಮಾಡಿಸ್ಬಿಡೋಣ. ಇನ್ ಮುಂದೆ ನಿಮ್ಮಿಷ್ಟ, ಏನಾರು ಮಾಡ್ಕೊಳ್ಳಿ ಅಮ್ಮ. ಎದ್ ನಿಂತ್ಕೊಳ್ಳಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಿಶಂತೆ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಹಿ ಮಾಂ ಕೃಪಯಾ ದೇವಾ ಶರಣಾಗತ ವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಈಗ ನೀವು ಪ್ರಾರ್ಥನೆ ಮಾಡಿಕೊಂಡು ಅದನ್ನ ಯಜ್ಞಕ್ಕೆ ಹಾಕಬೇಕು. ನೋಡಿ, ನೀವು ಹೇಳಿದ ನಿಜ. ನಿಮ್ಮ ಮನೇಲಿ ಒಂದು ಸಮಸ್ಯೆ ಇದೆ. ಅದನ್ನ ತಡೆಯೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಈ ಪೂಜೆ ಸಾಕಾಗಲ್ಲ. ಆ ನಿಮ್ಮ ಸಮಸ್ಯೆ ಏನು ಅಂತ ಕಂಡಿಡಿದು ಅದಕ್ಕೆ ದೊಡ್ಡ ಪರಿಹಾರ ಮಾಡಬೇಕು. ತಿಳಿತಮ್ಮ? ಜ್ಯೋತಿಷಿಗಳ ಮಾತನ್ನ ನಾನು ಏನು ನಂಬಲಿಲ್ಲ. ಎಲ್ಲ ಪೂಜೆ ಮಾಡಿದ ದುಡ್ಡು ತೊಗೊತಾರೆ ಅಂತ ನಾನು ಕ್ಯಾಶುವಲ್ ಆಗಿ ಹಾಗೆ ಬಿಟ್ಟೆ. ಆದರೆ ನಾವು ಆ ಹಳ್ಳಿಗೆ ಹೋದ್ಮೇಲೆ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಶುರು ಆಗ್ತಾ ಹೋಯಿತು. ಕೋಳಿ ಸತ್ತಿದ್ದು, ಪೂಜೆ ಮಾಡಬೇಕಾದ್ರೆ ಕಾಯಿ ಕೆಳಗೆ ಬಿದ್ದಿದ್ದು, ಇದೆಲ್ಲ ನಾನು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಎಲ್ಲ ಕೋಇನ್ಸಿಡೆನ್ಸ್ ಅಂತಲೇ ಅಂದ್ಕೊಂಡೆ. ಆದರೆ ಒಂದು ಸಮಸ್ಯೆ ಮಾತ್ರ ನನ್ನನ್ನು ಕಾಯ್ತಾ ಇತ್ತು. ಕಂದರಾಲಾಯ ಕರಿ ಗೌರಿ ಹುಮಾ ಶಂಕರಿ ಕೌಮಾರಿ ನಿಗಮಾಂತ ಗೋಜಗಾರಿ. ನಮಸ್ಕಾರ. ಕೂತ್ಕೊಳ್ಳಿ. ಸ್ವಾಮಿ, ಏನ್ ನಿಮ್ ಮಂತ್ರಶಕ್ತಿ!
ನಿಮ್ ಮಂತ್ರಕ್ಕೆ ಏನೂ ಶಕ್ತಿನೇ ಇಲ್ವಾ? ನಾನು ಇಲ್ಲಿಗೆ ಬಂದು ಎಷ್ಟು ದಿವಸ ಆಯ್ತು. ನನಗ್ ಕೆಟ್ಟದ್ ಮಾಡಿದವ್ರಿಗೆ ಏನು ಕೆಟ್ಟದಾಗ್ತಾ ಇಲ್ವಲ್ಲ ಸ್ವಾಮಿ? ಯಾವ ಶಕ್ತಿಯನ್ನು ಅಷ್ಟೊಂದು ಸುಲಭವಾಗಿ ಹಳಿಬೇಡಿ. ಈಗ ನೀವು ಮಾಟ ಮಂತ್ರ ಮಾಡಿಸಿರೋ ವ್ಯಕ್ತಿಯಿಂದ ನಿಮ್ಗೆ ನಿಜವಾಗ್ಲೂ ತೊಂದರೆ ಆಗಿದ್ರೆ ಅದು ಅವನಿಗೆ ತಟ್ಟುತ್ತೆ, ಇಲ್ಲ ಅಂದ್ರೆ ತಿರುಗಿ ನಿಮಗೆ ತಟ್ಟುತ್ತೆ. ಸ್ವಾಮಿ, ನಾನ್ ಯಾವತ್ತೂ ಯಾರಿಗೂ ಕೆಟ್ಟದ್ ಮಾಡ್ದವಳಲ್ಲ. ಎಲ್ರಿಗೂ ಒಳ್ಳೇದ್ ಮಾಡ್ಕೊಂಡು ಬಂದೆ. ಆ ದೇವ್ರನ್ನ ನಂಬ್ದೆ. ಆದ್ರೆ ಕಡೆಗ ಆ ದೇವ್ರ ಏನ್ ಮಾಡ್ದ? ನನ್ನನ್ನ, ನನ್ನ ಮಗನ್ನ, ನನ್ನ ಸೊಸೆನ ಬೀದಿ ಪಾಲ್ ಮಾಡ್ದ. ಎಷ್ಟೋ ದೇವ್ರಿಗೆ ಹೋದೆ, ಯಾವ ದೇವರು ಏನೂ ಮಾಡಲಿಲ್ಲ. ಕಡೆಗೆ ನಿಮ್ಮ ಮಂತ್ರದಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ನನ್ನನ್ನ ನಂಬಿಸಿ ಸ್ವಾಮಿ. ನಂಬಿಕೆ ಇಡಿ. ಯಾವುದಕ್ಕೂ ಕಾಲ ಕೂಡಿ ಬರಬೇಕು. ಅಲ್ಲೇ ತನಕ ತಾಳ್ಮೆಯಿಂದಿರಿ. ಈಗಲೇ ಶುರುವಾಗಿದೆ. ಮುಂದೆ ಕಾದ್ ನೋಡಿ. ನನ್ನ ಮಂತ್ರಶಕ್ತಿ ಏನು ಅನ್ನೋದು ನಿಮಗೆ ತಿಳಿಯುತ್ತೆ. ಅಮ್ಮ, ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ ಅತ್ತೆ? ಹಾಲು ಕಾಯಿಸ್ತಿದ್ದೀನಿ ಕಣೆ, ನಿನಗೆ ಕೊಡೋದಿಕ್ಕೆ. ಹಾಲೆಲ್ಲ ಬೇಡ ಅತ್ತೆ. ಯಾಕಮ್ಮ? ಆಗ್ತಾ ಇಲ್ಲ ಅತ್ತೆ, ಬೆಳಗ್ಗೆಯಿಂದ ಯಾಕೋ ತುಂಬಾ ಹೊಟ್ಟೆ ನೋಯ್ತಾ ಇದೆ. ನೀನ್ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಅದಕ್ಕೆ ಹೀಗೆ. ಒಂದ್ ಲೋಟ ಹಾಲು ಕುಡಿ, ಎಲ್ಲ ಸರಿ ಹೋಗುತ್ತೆ. ಬೇಡ ಅತ್ತೆ, ಆಗ್ತಾ ಇಲ್ಲ. ಏನಿಲ್ಲ, ಹೀಟ್ಗೆ ಆಗಾಗಿದೆ ಅಷ್ಟೇ. ನೋಡು, ನಾನು ಹರಳೆಣ್ಣೆ ತಗೊಂಬಂದು ಹಚ್ತೀನಿ, ಆಗ ಎಲ್ಲ ಸರಿ ಹೋಗುತ್ತೆ. ಹೋಗಿ ಕೂತ್ಕೋ, ಹೋಗು, ಹೋಗು, ರೆಸ್ಟ್ ತಗೋ ಹೋಗು. ಅತ್ತೆ, ತುಂಬಾ ನೋಯ್ತಾ ಇದೆ, ನನಗೆ ಆಗ್ತಾ ಇಲ್ಲ. ಅತ್ತೆ, 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 ಆಗ್ತಾ ಇಲ್ಲ. ಅತ್ತೆ, ಅಮ್ಮ, ಅಯ್ಯೋ, ಏನಾಯ್ತಮ್ಮ? ಆಗ್ತಾ ಇಲ್ಲ ನನಗೆ. ಅತ್ತೆ, ಅಯ್ಯೋ ಗೌರಿ, ಬಾರೆ ಇಲ್ಲಿ, ಬೇಗ ಬಾ, ಎಲ್ಲಿದೀಯಾ? ಅಯ್ಯೋ, ಆಗ್ತಾ ಇಲ್ಲ, ಸಹಾಯ ಮಾಡಿ. ಅಮ್ಮ, ಹೇಳಮ್ಮ, ಏನಾದ್ರು ಇಲ್ಲಿ ಒಂದ್ ನಿಮಿಷ ಸಮಾಧಾನ ಮಾಡ್ಕೊ. ಆಗ್ತಾ ಇಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ, ಸ್ವಲ್ಪ. ಅಮ್ಮ, ಅಯ್ಯೋ, ಅಮ್ಮ. ಹಲೋ, ಹಾ ಪ್ರದೀಪ್, ಎಲ್ಲಿದೀಯಪ್ಪ? ಕೌಸಲ್ಯ ಹೊಟ್ಟೆನ ಅಂತ ತುಂಬಾ ಅಳ್ತಿದ್ದಾಳೆ, ಹಾಗೆ ಕೆಳಗಡೆ ಬಿದ್ಬಿಟ್ಲು. ಎಲ್ಲಿದೀಯ ಪ್ರದೀಪ್? ಬೇಗ ಬಾ, ನಂಗೇನು ಗೊತ್ತಾಗ್ತಾನೆ ಇಲ್ಲ. ಭಯ ಬಿಡ್ಬೇಡಿ. ಕೌಸಲ್ಯ, ಡಾಕ್ಟ್ರೆ, ನನ್ ಸೊಸೆ ಹೇಗಿದ್ದಾಳೆ ಡಾಕ್ಟ್ರೆ? ಸ್ವಲ್ಪ ಬೆಟರ್. ನಿಮ್ ಸೊಸೆ ಎಲ್ಲಾದ್ರೂ ಬಿದ್ರ? ಹೊಟ್ಟೆಗೇನಾದ್ರೂ ಪೆಟ್ಟಾಗಿತ್ತಾ? ಇಲ್ಲ ಡಾಕ್ಟ್ರೇ, ಅವ್ರ ದೇವ್ರ ಮನೆ ಹತ್ರ ಕೆಲಸ ಮಾಡ್ತಾ ಇದ್ರು. ತುಂಬಾ ಹೊಟ್ಟೆ ನೋವು ಅಂತ ಕಿರ್ಚ್ಕೊಂಡ್ರು. ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗುತ್ತೆ ಅಂತ ಅನ್ಕೊಂಡೆ, ಆದ್ರೆ ಜಾಸ್ತಿ ಆಯ್ತು. ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಡ್ ಬಂದ್ವಿ. ಮಗುಗೇನು ಆಗಿಲ್ಲ ತಾನೆ? ಸರ್, ನೀವು? ಅವಳ ಹಸ್ಬೆಂಡ್. ಸಾರಿ, ಅವರಿಗೆ ಅಬಾರ್ಷನ್ ಆಗಿದೆ. ವಾಟ್? ನಾನೆಲ್ಲ ಚೆಕ್ ಮಾಡ್ದೆ, ಎಲ್ಲ ನಾರ್ಮಲ್ ಆಗೇ ಇದೆ. ಏನು ಅಂತ ನನ್ಗೆ ಕಂಡುಹಿಡಿಯಕ್ಕಾಗ್ತಿಲ್ಲ. ಹೊಟ್ಟೆಗೇನಾದ್ರೂ ತಗೊಂಡಿದ್ರಾ? ಅವಳು ತುಂಬಾ ಕೇರ್ ತಗೋತಾಳೆ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿರೋದೇನೋ ನಿಜ. ಎಲ್ಲಿ ಏನ್ ಎಫೆಕ್ಟ್ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇನ್ಮುಂದೆ ಅವ್ರನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇನ್ನು ಈ ವಿಚಾರ ನಾನು ಅವ್ರಿಗೆ ತಿಳಿಸಿಲ್ಲ. ನಿಧಾನವಾಗಿ ನೀವು ವಿಷಯ ಅವ್ರಿಗೆ ತಿಳಿಸಿ, ಇನ್ನು ನೀವು ನೋಡಕ್ ಹೋಗ್ಬೋದು.
ಏನಮ್ಮ, ಯಾಕೆ ಅದನ್ನೇ ನೆನ್ಸ್ಕೊಂಡು ಬೇಜಾರ್ನಲ್ಲಿದೀಯಾ? ಊಟ ಮಾಡು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಂಗೇನು ಬೇಡ, ಹೊಟ್ಟೆ ಹಸಿವಿಲ್ಲ. ಈಗ ನೀನ್ ಬೇಜಾರಿಂದ ಊಟ ಬಿಟ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ. ಬೇಡ ಅತ್ತೆ. ಯಾಕಮ್ಮ, ಏನಾಯ್ತು? ನೋಡಪ್ಪ, ಇವಳು ಊಟನೇ ಮಾಡ್ತಾ ಇಲ್ಲ. ಯಾಕೆ ಕೌಸಲ್ಯ, ಇನ್ನು ಮನ್ಸಲ್ಲಿ ಅದನ್ನೇ ಇಟ್ಕೊಂಡು ಕೊರಗ್ತಾ ಇದೆಯಲ್ಲ? ಇಲ್ಲ ರೀ, ನಂಗೆ ಊಟ ಬೇಡ, ಹೊಟ್ಟೆ ಹಸಿತಾ ಇಲ್ಲ. ಅಲ್ಲ, ಡಾಕ್ಟ್ರು ನಮ್ಮ ಮಕ್ಳು ಆಗೋದೇ ಇಲ್ಲ ಅಂತ ಏನು ಹೇಳಿಲ್ವಲ್ಲ? ನೀನು ಈ ಥರ ಫೀಲ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮನೇಲಿ ಎಲ್ರಿಗೂ ಬೇಜಾರಾಗುತ್ತೆ ಕೌಸಲ್ಯ. ಊಟ ಮಾಡು, ಕೊಡಮ್ಮ ಊಟ. ತಗೋಪ್ಪ, ತಿನ್ಸು. ನೀನು ಮೆಂಟಲಿ ತುಂಬ ಅಪ್ಸೆಟ್ ಆಗಿದ್ಯಾ ಅನ್ಸುತ್ತೆ. ಇಲ್ಲ ರೀ, ಹೊಟ್ಟೆ ಹಸಿತಿಲ್ಲ. ನೀನು ಊಟ ಮಾಡಿಲ್ಲ ಅಂತ ಮನೇಲಿ ಯಾರೂ ಊಟ ಮಾಡಿಲ್ಲ ಕೌಸಲ್ಯ. ಊಟ ಮಾಡು. ಚಿಕ್ಕಮ್ಮವ್ರೆ, ಹೋಗೋ. ಚಿಕ್ಕಮ್ಮವ್ರೆ, ಹೋಗೋ. ಇಲ್ಲೇನ್ ಮಾಡ್ತಾ ಇದ್ದೀರಾ? ಹೋಗೋ ಅಂತ ಹೇಳ್ತಾ ಇಲ್ವಾ? ಚಿಕ್ಕಮ್ಮವ್ರೆ, ಚಿಕ್ಕಮ್ಮವ್ರೆ, ಇಲ್ಲೇನ್ ಮಾಡ್ತಾ ಇದ್ದೀರಾ?
ಚಿಕ್ಕಮ್ಮವ್ರೆ, ಹೋಗೋ ಚಿಕ್ಕಮ್ಮವ್ರೆ, ಹೋಗೋ. ಇಲ್ಲೇನ್ ಮಾಡ್ತಾ ಇದ್ದೀರಾ? ಹೋಗೋ ಅಂತ ಹೇಳ್ತಾ ಇಲ್ವಾ? ಚಿಕ್ಕಮ್ಮವ್ರೆ, ಚಿಕ್ಕಮ್ಮವ್ರೆ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಣ್ಣಯ್ಯ, ಅಮ್ಮ, ಅಮ್ಮ, ಎಲ್ಲಿದ್ದೀರಾ? ಬೇಗ ಬನ್ನಿ, ಬೇಗ ಬನ್ನಿ. ಏನಾಯ್ತು ಗೌರಿ? ಅಲ್ಲಿ ಅಲ್ಲಿ ಚಿಕ್ಕಮ್ಮವರು, ಚಿಕ್ಕಮ್ಮವರು. ಏನಾಯ್ತು ಗೌರಿ? ಪುಕ್ಕೇನ, ಕೋಳಿ ಪುಕ್ಕನ ಹೊರಗಡೆ. ಚಿಕ್ಕಮ್ಮವರು, ಹೋಗ್ಬೇಡಿ, 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 ಹೋಗ್ಬೇಡಿ. ಕೌಸಲ್ಯ, 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 ಕೌಸಲ್ಯ. ಅಮ್ಮ, ಚಿಕ್ಕಮ್ಮವರು ಇಲ್ಲಿ ಇಲ್ಲಿ ಕೌಸಲ್ಯ. ಕೋಳಿ ಪುಕ್ಕನೆಲ್ಲ ಕಿತ್ತಾಕ್ತಾ ಇದ್ರು. ಹೆಂಗೆಂಗೋ ದೆವ್ವ ತರ ಆಡ್ತಾ ಇದ್ರು. ನೋಡೋದಕ್ಕೆ ತುಂಬಾ ಭಯಾನಕವಾಗಿತ್ತಮ್ಮ. ಏನ್ ಗೌರಿ ಒಳ್ಳೆ ದಡ್ಡಿ ತರ ಮಾತಾಡ್ತಿಯಲ್ಲ? ಪ್ರಜ್ಞೆ ತಪ್ಪಿದ್ದಾಳ ಅಷ್ಟೇ. ಬೇಗ ಹೋಗಿ ನೀರ್ ತಗೊಂಡ್ ಬಾ, ಹೋಗು. ಏನ್ ನೋಡ್ತಾ ಇದ್ಯಾ? ಬೇಗ ಹೋಗು. ಕೌಸಲ್ಯ, ಏನಾಯ್ತಮ್ಮ? ಕೌಸಲ್ಯ, ಕೌಸಲ್ಯ, ಏನಾಯ್ತು ಕೌಸಲ್ಯ? ಈ ಇನ್ಸಿಡೆಂಟಿಂದ ನನ್ನ ಹೆಂಡತಿ ತುಂಬ ತೊಂದರೆಗೊಳಗಾದ್ಲು. ಕೆಲಸದೊಳು ಬಂದು ಹೇಳಿದಾಗ್ಲೂ ನಾನು ನಂಬಲಿಲ್ಲ. ಈ ಕಾಲದಲ್ಲಿ ದೆವ್ವಭೂತ ಅನ್ನೋದನ್ನು ಯಾರು ನಂಬ್ತಾರೆ? ಹೊಟ್ಟೆಯಲ್ಲಿ ಅಬೋಷನ್ ಆಗಿದ್ದರಿಂದ ಅವಳು ಮೆಂಟಲಿ ಡಿಸ್ಟರ್ಬ್ ಆಗಿರ್ಬೋದು ಅಂತ ನನಗನ್ನಿಸ್ತು. ನನಗೆ ಗೊತ್ತಿದ್ದ ಒಬ್ಬ ಸೈಕಿಯಾಟಿಸ್ಟ್ ಡಾಕ್ಟ್ರನ್ನ ಕರ್ಕೊಂಬಂದು MBBS ಡಾಕ್ಟ್ರು ಅಂತ ಸುಳ್ಳು ಹೇಳಿ ನನ್ನ ಹೆಂಡತಿನ ಚೆಕಪ್ ಮಾಡಿಸ್ದೆ. ಅವರು ಪ್ರತಿಯೊಂದು ಚೆಕ್ ಮಾಡಿ ನಾರ್ಮಲಾಗೇ ಇದ್ದಾಳೆ ಅಂತ ಹೇಳಿದ್ರು. ಆದರೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದರಿಂದ ಅವಳು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದರೆ ರಿಲ್ಯಾಕ್ಸ್ ಆಗ್ತಾಳೆ ಅಂತ ಹೇಳಿದ್ರು. ನಾನು ಅದನ್ನು ನಂಬ್ಕೊಂಡು ಕೇರ್ಲೆಸ್ ಆಗೇ ಇದ್ಬಿಟ್ಟೆ. ಆದರೆ ಅದಾದಮೇಲೆ ನಮಗೊಂದಾದ್ಮೇಲೆ ಒಂದು ಸಮಸ್ಯೆಗಳು ತುಂಬಾ ಕಡಕ್ ಶುರುವಾಯಿತು. ಗೌರಿ, ಗೌರಿ, ಬಂದೆ ಅಮ್ಮ. ಪ್ರಸಾದ ತಂದಿದ್ದೀನಿ, ತಗೋ. ಕೌಸಲ್ಯ ಎಲ್ಲಿ? ರೂಮ್ ಒಳಗಡೆ ಇದ್ದಾರೆ ಚಿಕ್ಕಮ್ಮ. ಹೌದಾ, ಸರಿ, ಅವಳಿಗೂ ಪ್ರಸಾದ ಕೊಡ್ಬೇಕು. ಸರಿಮ್ಮ. ಕೌಸಲ್ಯ, ಕೌಸಲ್ಯ, ಏನ್ ಇಷ್ಟೊತ್ನಲ್ಲಿ ತಲೆ ಬಾಚ್ತಿದೀಯಾ? ಜ್ಯೋತಿಷಿ ಹೇಳ್ದಾಗ್ಲಿಂದ ಯಾಕೋ ಮನಸ್ಥಿತಿನೇ ಸರಿಯಾಗಿಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ನಿನ್ಗೋಸ್ಕರ ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ತಂದಿದ್ದೀನಿ, ತಗೋ. ಪ್ರಸಾದ ಬೇಡ. ಪ್ರಸಾದ ಬೇಡ ಅನ್ಬಾರ್ದು, ತಗೋ. ಬೇಡ. ಯಾಕೆ ಬೇಡ ಅಂತ ಹೇಳ್ತಾ ಇಲ್ವಾ? ಕೌಸಲ್ಯ, ಕೌಸಲ್ಯ,
ಹೆಂಡತಿಯ ಗರ್ಭ ನಾಶ ಆಯ್ತಲ್ವಾ? ಹೌದು ಸ್ವಾಮೀಜಿ. ಕಾರಣ ಯಾರು ಗೊತ್ತಾ? ಗೊತ್ತಿಲ್ಲ ಸ್ವಾಮೀಜಿ. ಅದಕ್ಕೆ ಕಾರಣ ನಿಮ್ಮ ಹೆಂಡತಿ. ನನ್ನ ಹೆಂಡತಿನ? ಏನ್ ಹೇಳ್ತಾ ಇದ್ದೀರಾ ಸ್ವಾಮೀಜಿ? ಯಾಕೆ? ಏನಾಯ್ತು? ಅಮ್ಮ ಯಾಕೆ ಹೇಗೆ ಮಲಗಿದ್ದಾರೆ? ಅಯ್ಯೋ ಏನೋ ಗೊತ್ತಿಲ್ಲ ರೀ, ಬೆಳಗಿಂದ ಹೀಗೆ ಮಲಗಿದ್ದಾರೆ. ಏನ್ ಕೊಟ್ರು ತಿಂತಾ ಇಲ್ಲ. ಅಮ್ಮ ಯಾಕಮ್ಮ? ಅಮ್ಮ ಅಮ್ಮ ಏನಾಯ್ತು? ಯಾಕೆ ಹೇಗೆ ಮಾಡ್ತಾ ಇದೀಯಾ? ಅಲ್ಲ, ಬೆಳಗ್ಗೆಯಿಂದ ನೀನೇನು ತಿಂದೇ ಇಲ್ವಂತೆ? ಯಾಕೋ ನನ್ನ ಮೈಗೆ ಹುಷಾರಿಲ್ಲ. ಸಾಯೋದ್ರೊಳಗೆ ಹೇಗಾದ್ರೂ ಮಾಡಿ ಆ ಮನೆಗೆ ಹೋಗ್ಬೇಕು. ಆ ಮನೆಗೆ ಹೋಗ್ಬೇಕು ಅಂತಾನೆ ನಾನಿನ್ನು ಜೀವ ಬಿಗಿ ಹಿಡ್ಕೊಂಡು ಬದುಕಿದ್ದೀನಿ. ಚಿಂತೆ ಮಾಡಬೇಡಮ್ಮ, ಖಂಡಿತ ಅವ್ರ ಮನೆ ನಮಗೆ ಸಿಕ್ಕೇ ಸಿಗುತ್ತೆ. ಅಷ್ಟೇ ಅಲ್ಲ, ನಾವು ಆ ಮನೆಗೆ ಹೋಗೇ ಹೋಗ್ತೀವಿ. ನಮ್ಮ ತಾಯಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಗ ನಮ್ಮ ಮನೆ ಕೆಲಸಗಳು ಬಂದು ಏನೋ ಹೇಳಿದ್ಲು. ನಾನು ಅದನ್ನೂ ಆವಾಗ ನಂಬಲಿಲ್ಲ. ಆದರೆ ನನ್ನ ಜೀವನದಲ್ಲೇ ಆ ಘಟನೆಗಳು ನಡೆದಾಗ ನಾನು ಅದನ್ನು ನಂಬಲೇಬೇಕಾಯಿತು. ಅಣ್ಣಯ್ಯ, ಅಣ್ಣಯ್ಯ. ಏನಮ್ಮ ಗೌರಿ? ಅಮ್ಮವ್ರು ಹೇಗಿದ್ದಾರೆ ಈಗ? ಡಾಕ್ಟರ್ ಏನು ಹೇಳಿದ್ರು? ಪರವಾಗಿಲ್ಲ ಅಂತ ಹೇಳಿದ್ದಾರೆ. ನನಗೇನೋ ಚಿಕ್ಕಮ್ಮ ಅವ್ರ ಮೇಲೇ ಅನುಮಾನ. ಏಕೆಂದರೆ ನಿನ್ನೆ ರಾತ್ರಿ ಅಮ್ಮವ್ರು ಮೂರ್ಛೆ ಬೀಳ್ಬೇಕಾದ್ರೆ ಚಿಕ್ಕಮ್ಮವರೇ ಜೊತೆಯಲ್ಲಿದ್ದರು. ಈ ನಡುವೆ ಚಿಕ್ಕಮ್ಮವರು ಅವ್ರವ್ರು ಆಗೇ ಇಲ್ಲ. ಹೇಗೇಗೋ ದೆವ್ವ ಮೈಮೇಲೆ ಬಂದಿರೋ ಥರಾನೇ ಆಡ್ತಾ ಇರ್ತಾರೆ, ಏನೇನೋ ಮಾತಾಡ್ತಾರೆ. ನನಗಂತೂ ಅವ್ರ ಮೇಲೇ ಅನುಮಾನ. ಪದೇ ಪದೇ ಅದೇ ವಿಷಯ ಮಾತಾಡಬೇಡ ಅಂತ ಹೇಳಿಲ್ವಾ ನಿಂಗೆ? ಹಿಂಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಈ ಥರ ಎಲ್ಲ ಮಾತಾಡೋಗಿದ್ರೆ ನಮ್ಮ ಮನೇಲಿ ಕೆಲಸನೇ ಮಾಡಬೇಡ ಇನ್ನು. ನಾನು ಮೊದಲೇ ಅಪ್ಸೆಟ್ ಆಗಿದ್ದೀನಿ. ನನ್ನ ತಲೆ ತಿನ್ಬೇಡ, ಹೊರಡು ಇಲ್ಲಿಂದ. ಕೌಸಲ್ಯ, ಅಮ್ಮ ಪ್ರಜ್ಞೆ ತಪ್ಪಿ ಬಿದ್ದಾಗ ನೀನು ಅವ್ರ ಜೊತೆ ಇದ್ಯಂತೆ. ಏನಾಯ್ತು ಅಮ್ಮಂಗೆ? ಕೌಸಲ್ಯ, 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 ಕೌಸಲ್ಯ. ಗೌರಿ, ಗೌರಿ, ಏನಾಯ್ತು? ಏನಾಯ್ತಣ್ಣಯ್ಯ? ಕೌಸಲ್ಯ, ಏನಾಯ್ತಣ್ಣಯ್ಯ? ಒಂಥರ ಭಯಾನ್ವಕ ಕಾಡ್ತಾವಳ ಗೌರಿ. ಅಮ್ಮನ್ಗೂ ಹಿಂಗಾಗೋಯ್ತು, ಇವಳಿಗೂ ಹಿಂಗಾಗೋಯ್ತು. ನಂಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗೌರಿ. ನಾನ್ ಮೊದ್ಲೇ ಹೇಳ್ದೆ ನಿಮ್ಗೆ, ಚಿಕ್ಕಮ್ಮ ಅವರು ಹೇಗೇಗೋ ಆಡ್ತಾ ಇದಾರೆ ಅಂತ. ನನ್ ಮಾತ್ ಕೇಳಿಲ್ಲ ನೀವು. ಏನ್ ಮಾಡೋದು ಗೌರಿ ಇವಾಗ? ನನ್ಗೆ ಗೊತ್ತಿರೋ ಒಬ್ರು ಗುರುಜಿ ಇದ್ದಾರೆ, ಬನ್ನಿ ನಾನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಸರಿ ಗೌರಿ, ಹೋಗೋಣ ಬಾ. ಬನ್ನಿ ಅಣ್ಣಯ್ಯ. ನಮಸ್ತೆ ಗುರುಗಳೇ. ಕೂತ್ಕೊಳ್ಳಿ. ಇವರು ಗುರುಗಳೇ, ಇವರೇ ನಮ್ಮ ಚಿಕ್ಕ ಯಜಮಾನ್ರು. ನಮಸ್ಕಾರ. ನಾನು ಇವ್ರ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಇವ್ರ ಮನೇಲೆ ಸಾಕಷ್ಟು ತೊಂದರೆ ಇದೆ ಗುರುಜಿ.
ಚಿಕ್ಕಮ್ಮವರು ದೊಡ್ಡಮ್ಮವರು ತುಂಬ ತೊಂದರೆಯಲ್ಲಿದ್ದಾರೆ ಗುರುಜಿ. ಜ್ಯೋತಿಷಿಗಳು ಹೇಳ್ದಂಗೆ ಪೂಜೆ ಹೋಮ ಎಲ್ಲ ಮಾಡಿಸಿದ್ವಿ, ಆದರೂ ಏನು ಪ್ರಯೋಜನ ಆಗಲಿಲ್ಲ. ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ, ಆದರೂ ಏನು ಪ್ರಯೋಜನಕ್ಕೆ ಬರಲಿಲ್ಲ. ಚಿಕ್ಕಮ್ಮವ್ರಂತೂ ಈಗೀಗ ದೆವ್ವ ಬಂದಿರೋ ಹಾಗೆ, ದೆವ್ವ ಥರ ಆಡೋ ಹಾಗೆ ಕಾಣಿಸ್ತಾ ಇದೆ ಗುರುಜಿ. ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿರೋ ಆಸ್ತಿ ಮೇಲೆ ಕೇಸ್ ಹಾಕಿ ಅದನ್ನ ನೀವು ಗೆದ್ರಿ ಅಲ್ವಾ? ಹೌದು ಸ್ವಾಮೀಜಿ. ಕೆಲವು ದಿನಗಳ ಹಿಂದೆ ನಿಮ್ಮ ಹೆಂಡತಿಯ ಗರ್ಭ ನಾಶ ಆಯ್ತಲ್ವಾ? ಹೌದು ಸ್ವಾಮೀಜಿ. ಕಾರಣ ಯಾರು ಗೊತ್ತಾ? ಗೊತ್ತಿಲ್ಲ ಸ್ವಾಮೀಜಿ. ಅದಕ್ಕೆ ಕಾರಣ ನಿಮ್ಮ ಹೆಂಡತಿ. ನನ್ನ ಹೆಂಡತಿನ? ಏನ್ ಹೇಳ್ತಾ ಇದ್ದೀರಾ ಸ್ವಾಮೀಜಿ? ಹೌದು, ನೀವು ಕೇಸ್ ಹಾಕಿದ್ರಲ್ಲ, ಆ ಮನೆಯವರು ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿದ್ದಾರೆ. ಆ ದುಷ್ಟ ಶಕ್ತಿ ನಿಮ್ಮ ವಂಶನೇ ಹಾಳು ಮಾಡೋದಕ್ಕೆ ತಯಾರಾಗಿದೆ. ಸ್ವಾಮೀಜಿ, ಆದ್ದರಿಂದಲೇ ಆ ಶಕ್ತಿ, ದುಷ್ಟ ಶಕ್ತಿ ನಿಮ್ಮ ಹೆಂಡತಿಯ ಮೈ ಮೇಲೆ ಸೇರ್ಕೊಂಡಿದೆ. ಮೂವತ್ತು ದಿನಗಳ ಒಳಗಡೆ ಆ ದುಷ್ಟ ಶಕ್ತಿಯನ್ನ ನಿರ್ಮೂಲನ ಮಾಡದೆ ಹೋದ್ರೆ ನಿನ್ನ ಹೆಂಡತಿ ಸಾಯ್ತಾಳೆ. ಆ 30 ದಿನಗಳ ಕೊನೆಯ ದಿನ ಇವತ್ತೇ. ಏನ್ ಮಾಡೋದು ಸ್ವಾಮೀಜಿ ಇವಾಗ? ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇರ್ತದೆ, ಬನ್ನಿ. ಓಂ ತ್ರಿಕಾಲ ಜ್ಞಾನ ಸಂಪನ್ಯೈ ನಮಃ. ಅದು ಯಾವುದಕ್ಕೂ ಗಮನ ಕೊಡದೆ ಈ ಕಡೆ ನಿರಂತರವಾಗಿ ಗಮನ ಕೊಡಿ. ಬಿಡೋ, ನಿಲ್ಸೋ ಪೂಜನ ಬಿಡೋ. ಇದೇ ಮನೆ ಸ್ವಾಮಿ. ಈ ಮನೇಲಿ ಅಲ್ವಾ ನಿಮಗೆ ಸಮಸ್ಯೆ ಕಾಡ್ತಾ ಇರೋದು? ಹೌದು ಸ್ವಾಮಿ. ಕಾರ್ತಿಕ, ವಿಘ್ನೇಶ್ವರ ಸ್ವಾಮಿ, ಹೋಗಿ ನೀವು ಪೂಜೆಗೆ ಅಣಿ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆಗೆ ಇಲ್ಲಿ ಮಾಟ ಮಂತ್ರ ಮಾಡಿ ಹೂತಿಟ್ಟಿದ್ದಾರೆ, ಇದನ್ನ ತೆಗೆಯಬೇಕು. ಈಗ ಅರ್ಥವಾಯ್ತಾ? ನಡೀರಿ. ಕೌಮಾರಿ ನಿಗಮಾಂತ ಗೋಚಕಾರಿ ಓಂಕಾರ ಬೀಜಾಕ್ಷರಿ ಮೋಕ್ಷದ್ವಾರ ಕವಾಟನ ಪಾಟನಾಕಾರಿ. ಪೂಜೆಗೆಲ್ಲ ಸಕಲ ಸಿದ್ಧತೆಗಳಾಗಿದೆಯಾ? ಆಗಿದೆ ಸ್ವಾಮಿ. ನೋಡಿ, ಈ ಪವಿತ್ರವಾದ ಪೂಜೆ ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಅನೇಕ ವಿಘ್ನಗಳು ಎದುರಾಗಬಹುದು. ಅದ್ಯಾವುದನ್ನು ಗಮನಿಸದೆ ನೀವು ಏಕಾಗ್ರತೆಯಿಂದ ನಿಮ್ಮ ಮನೆದೇವರನ್ನು ಪ್ರಾರ್ಥಿಸ್ತಾ ಪೂಜೆ ಪ್ರಾರಂಭ ಮಾಡ. ಕೂತ್ಕೊಳ್ಳಿ. ಆಯ್ತು ಸ್ವಾಮಿ. ನಾರಾಯಣ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ.
ನಾನು ಹೇಳೋದು ನೆನಪಿರ್ಲಿ, ಈ ಪೂಜೆಯನ್ನು ನಿಲ್ಲಿಸೋದಕ್ಕೆ ಆ ದುಷ್ಟಶಕ್ತಿ ಪ್ರಯತ್ನ ಪಡ್ತಾ ಇದೆ. ಆ ಕಡೆ ಗಮನ ಕೊಡದೆ ಪೂಜೆಯಲ್ಲಿ ನಿರತರಾಗಿರಿ. ಓಂ ಕೃಷ್ಣೇ ನಮಃ, ಓಂ ಶಿವಾಯ ನಮಃ, ಓಂ ಶಿವಕರ್ಯೈ ನಮಃ, ಓಂ ಸತ್ಯೈ ನಮಃ. ರೀ, ಯಾಕೋ ನಂಗೆ ತುಂಬಾ ಭಯ ಆಗ್ತಾ ಇದೆ ಇಲ್ಲಿ. ರೀ, ಬಾಗಿಲು ತೆಗೀರಿ ಇಲ್ಲಿ. ಯಾಕೋ ಭಯ ಆಗ್ತಾ ಇದೆ ನನ್ಗೆ. ನಾನು ಹೇಳಿದ್ದು ನೆನಪಿದೆ ತಾನೆ? ನಮ್ಮ ಈ ಪೂಜೆಗೆ ವಿಘ್ನಗಳು ಬರ್ತಾನೆ ಇರ್ತವೆ. ಅದು ಯಾವುದಕ್ಕೂ ಗಮನ ಕೊಡದೆ ಈ ಕಡೆ ನಿರಂತರವಾಗಿ ಗಮನ ಕೊಡಿ. ಬಿಡೋ, ನಿಲ್ಸೋ ಪೂಜನಾ. ಓಯ್, ನಿಲ್ಸೋ ಪೂಜನಾ. ಬಿಡೋ. ತೆಗಿರಿ. ನಿಲ್ಸೋ ಪೂಜೆನಾ. ಬಿಡೋ, ಪೂಜೆ ನಿಲ್ಸೋ. ಪೂಜೆ ನಿಲ್ಸೋ. ಬೇಡ ಬೇಡ, ಪೂಜೆ ನಿಲ್ಸೋ. ಬಿಡೋ, ನಿಲ್ಸು ಪೂಜನಾ. ಬಿಡೋ, 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 ನಿಲ್ಸು ಪೂಜನಾ. ಪೂಜೆ ನಿಲ್ಸು. ಪೂಜೆ ನಿಲ್ಸು. ಬೇಡ ಬೇಡ, ಪೂಜೆ ನಿಲ್ಸು. ಈಗ ನಿನ್ನ ಹೆಂಡತಿಯ ಮೈ ಮೇಲಿದ್ದ ಎಲ್ಲ ದುಷ್ಟಶಕ್ತಿಗಳು ಅಗ್ನಿಗೆ ಆಹುತಿಯಾಗೋಗಿದೆ. ನೀನು ಹೋಗಿ ಈಗ ನಿರಾತಂಕವಾಗಿ ನಿನ್ನ ಹೆಂಡತಿಯನ್ನು ಮಾಟ ಮಂತ್ರಗಳಿಂದ ನಾನು ನಂಬಿಕೆ ಇಲ್ಲದೆ ಕೇರ್ಲೆಸ್ ಆಗಿದ್ಬಿಟ್ಟೆ. ಮೊದಲೇ ಎಚ್ಚರ ವಹಿಸಿದ್ರೆ ನಾನು ಇಷ್ಟೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗಿರಲಿಲ್ಲ. ಕಡೆ ಗಳಿಗೆಯಲ್ಲಿ ನಮ್ಮ ಕೆಲಸದೋಳ ಮಾತು ಕೇಳಿ ಆ ಸ್ವಾಮೀಜಿಗಳನ್ನ ಭೇಟಿಯಾಗೋಕೆ ಹೋದೆ. ಅವ್ರು ಹೇಳಿದ ಮಾತು ಕೇಳಿದ ಮೇಲೇ ನಾವು ಇವಾಗ ಈ ಸಮಸ್ಯೆಯಿಂದ ಹೊರಗೆ ಬಂದ್ವಿ. ಅವ್ರು ಮಾಡಿದ ಮಾಟ ಮಂತ್ರದಿಂದ ಅವರೇ ತುಂಬ ಸಮಸ್ಯೆಗಳು ಒಳಗಾದರು. ಕೊನೆಗೂ ಅವ್ರು ಮಾಡಿದ ತಪ್ಪು ಅಂತ ಈಗ ಅವ್ರಿಗೆ ಅರ್ಥ ಆಗಿದೆ. ಈಗ ನಾನು ನನ್ನ ಕುಟುಂಬ ಸುಖವಾಗಿದ್ದೀವಿ.